ಒಂದು ವಾಕ್ಯವನ್ನು ಓದಿ. ಇಬ್ರಿಯ ಗ್ರಂಥ, ಇಬ್ರು ಚಾಪ್ಟರ್ 12ನೇ ಅಧ್ಯಾಯ, 12 ಅಧ್ಯಾಯ. ಪ್ರೈಸ್ ದ ಲಾರ್ಡ್. 4ನೇ ವಚನ, 12:4. ಇಬ್ರಿಯ ಇಬ್ರು 12:4. ಇಬ್ರು 12:4, 12 अध्याय 4 वचन. ఇబ్రియలకు 12 అధ్యాయం 4వ వచనం. ఎబ్రియర్ 12వ అధికారం 4వ వచనం. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನು ಅದನ್ನ ನೀವು ಎದುರಿಸಲಿಲ್ಲ. ಇಬ್ರಿಯರಿಗೆ ಬರೆಯುವ ಪತ್ರಿಕೆಯಲ್ಲಿ ಇಬ್ರಿಯ ಗ್ರಂಥಕರ್ತನೆ ಹೇಳ್ತಾ ಇದ್ದಾನೆ, ಮಿಲ್ಗೆ ಸಿಸ್ಟರ್ पढ़ो. हाँ, पाप से लड़ते हुए उसे हाँ नहीं की क्योंकि तुम्हारा लहू बहा दो. ಆಮೆನ್. ಎಲ್ಲರೂ ಓದಿದ್ರ? ಪ್ರತಿಯೊಬ್ಬರಿಗೂ ವಾಕ್ಯ ಸಿಗ್ತಾ? ಏನಂತ ನಮ್ಗೆ ವಾಕ್ಯ ಬೋಧಿಸ್ತಾ ಇದೆ? क्या वचन हमको बता रहे? ఏమైనా వాక్యం సెలవిస్తా ఉంది. హల్లెలూయా, ಆಮೆನ್, ಹಲ್ಲೆಲೂಯಾ. ನೀವು ಪಾಪದ ಮೇಲೆ ಹೋರಾಡಬೇಕು. ಪಾಪ का ऊपर लड़ाई करना. ಪಾಪದ ಮೇಲೆ ಹೋರಾಡುವಂತವರಾಗಿರ್ಬೇಕು. ಪಾಪವನ್ನ ನೀನು ಜಯಿಸಿಲ್ಲಂದ್ರೆ ಪಾಪವನ್ನ ಮಾಡ್ತೀಯ. ಪಾಪ का ऊपर तुम नहीं जीत गए तो, पाप का ऊपर तुम लड़ाई नहीं किया तो पाप करने के लिए जरूर चांस है. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಆಮೆನ್. ವಾಸಿಮ, ಪಾಪತ್ತಿಕ್ಕು ವಿರೋಧವಾಗಿ போராடி நீங்கள் ವಿಟ್ಟವಿಲ್ಲಯೇ. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತೆ? ನಾವು ಪಾಪದ ಮೇಲೆ ದೇವರ ಮಕ್ಕಳು, अन्य ಜನಗಳೆಲ್ಲ, अन्य आदमी नहीं, दूसरा आदमी नहीं, नांगल नाव मननु हमारा सिर्फ पाप का ऊपर लड़ाई करना. ಪಾಪದ ಮೇಲೆ ಹೋರಾಡಬೇಕು, ಪಾಪವನ್ನ ಜಯಿಸಬೇಕು. ನೀನ್ ಹೋರಾಡಿಲ್ಲಂದ್ರೆ, ನೀನ್ ಪಾಪದ ಮೇಲೆ ಜಗಳ ಮಾಡಿಲ್ಲಂದ್ರೆ, तुम पाप का ऊपर झगड़ा नहीं किया तो, तुम पाप का ऊपर झगड़ा नहीं किया तो, ನೀನ್ ಪಾಪದ ಮೇಲೆ ಹೋರಾಡಿಲ್ಲಂದ್ರೆ, ನೀನ್ ಪಾಪದ ಮೇಲೆ ಜಗಳ ಮಾಡಿಲ್ಲಂದ್ರೆ ಪಾಪ ನಿನ್ನನ್ನ ಜಯಿಸ್ತೈತೆ. ಪಾಪ तुम्हारा को जीतेगा. तुम जीतना, पाप नहीं जीतना कभी भी. ನೀನ್ ಜಯಿಸ್ಬೇಕು. ಪಾಪ ಯಾವತ್ತೂ ನಿನ್ನ ಹತ್ರ ಗೆಲ್ಲಬಾರದು. ನೀನು ಹೋರಾಡಿಲ್ಲಂದ್ರೆ ಪಾಪಕ್ಕೆ ದಾಸನಾಗ್ಬಿಡ್ತೀವಿ. पाप को दास हो जाएगा. पाप को दास हुआ तो प्रभु को दास नहीं होता. ನೀನ್ ಪಾಪಕ್ಕೆ ದಾಸನಾಗ್ಬಿಟ್ರೆ, ನೀನ್ ಪಾಪಕ್ಕೆ ದಾಸರಾಗ್ಬಿಟ್ರೆ ಯೇಸು ಸ್ವಾಮಿಗೆ ದಾಸನಾಗಿ, ಯಾಜಕನಾಗಿ, ರಾಜ್ಯ ವಂಶದವನಾಗಿ ಜೀವಿಸೋದಕ್ಕಾಗಲ್ಲ. ಇಲ್ಲ ಪಾಪಕ್ಕೆ ದಾಸನಾಗಬೇಕು, ಇಲ್ಲ ನೀತಿಗೆ ದಾಸನಾಗಬೇಕು. ಪಾಪಕ್ಕೆ ದಾಸನಾದ್ರೆ ಮರಣ, ನೀತಿಗೆ ದಾಸನಾದ್ರೆ ಜೀವ. पाप को तुम दास हुआ तो मरण, नीति को तुम दास हुआ तो जीवन मिलेगा, अनंत जीवन मिलेगा. कितने आदमी को समझ हो गया? ಎಷ್ಟು ಮಂದಿಗೆ ಅರ್ಥ ಆಯ್ತು? ಆಮೆನ್, ಆಮೆನ್, ಆಮೆನ್ ಹೇಳಿ. ಅರ್ಥ ಆಗೋರೆಲ್ಲ ಒಂದು ಹಲ್ಲೆಲೂಯಾ ಹೇಳಿ. ನಾನು ಒಂದು ರಹಸ್ಯ ಹೇಳ್ಕೊಟ್ಟಿಲ್ಲ. ಏನ್ ಹೇಳ್ಕೊಟ್ಟೆ ಹೇಳಿ? ಒಂದು ಸ್ಪೆಷಲ್ ವರ್ಡ್ ಇದೆ. ಪಾಪಕ್ಕೆ ದಾಸನಾದ್ರೆ ಮರಣ, ನೀತಿಗೆ ದಾಸನಾದ್ರೆ ಜೀವ. ಆಮೆನ್. ಇದು ಕೂಡ ಸೀಕ್ರೆಟ್, ಇದು ಕೂಡ ರಹಸ್ಯನೇ. ಏಪಿತು ರಹಸ್ಯ
यही सीक्रेट है. ಇದನ್ನ ಇದೆಯಾ ದುಷ್ಟ ವಚನವೇ? ಬೇರೆ ವಾಕ್ಯದಲ್ಲಿದೆ ನಾನು ಹೇಳ್ತಾರ ಮಾತು. ಪಾಪಕ್ಕೆ ವಿರುದ್ಧ, पाप का विरुद्ध नीति. पापी आदमी नीति आदमी, पापी मनुष्य नीतिಯ मनुष्य. यीशु क्रिस्त ने आ नीति, यीशु मसीह वो नीति है. तुम नीति को दास हुआ तो, दासी हुआ तो तुमको नित्य जीव, अनंत जीव मिलेगा. पाप का ऊपर झगड़ा नहीं किया तो, लड़ाई नहीं किया तो तुम्हारा को पाप जिएगा, सॉरी जीतेगा. ನೀನು ಪಾಪವನ್ನ ಜಯಿಸಲಿಲ್ಲ ಅಂದ್ರೆ ಪಾಪ ನಿನ್ನನ್ನು ಜಯಿಸ್ಬಿಡ್ತದೆ. ನೀನ್ ಪಾಪದ ಮೇಲೆ ಹೋರಾಡಿಲ್ಲ ಅಂದ್ರೆ ಪಾಪ ನಿನ್ನ ಮೇಲೆ ಹೋರಾಡ್ತದೆ. ಹೋರಾಡಲ್ವಾ? ಹೋರಾಡಲ್ವಾ? जिएगा नहीं जिएगा. ನೋಡಿ ಆ ವಾಕ್ಯ ಕೊಡ್ತೀನಿ ತಕೊಳ್ಳಿ. इस वचन ले लो. पाप हमारा ऊपर लड़ाई करेगा नहीं करेगा. ले लो ये वचन ले लो. ತಗೊಳ್ಳಿ ಎಲ್ಲರೂ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಚೆನ್ನಾಗಿ ವಾಕ್ಯ ಕೇಳಿ. ಏನು ಟೆನ್ಷನ್, ಗಡಿಬಿಡಿ, ಕಳವಳ, ರೋಗ, ಸಮಸ್ಯೆ, ಕುಟುಂಬ ಏನು ಮೈಂಡ್ ತಗೋಬೇಡ. ವಾಕ್ಯದಲ್ಲಿ ಆಶೀರ್ವಾದ ಇದೆ. ಯಾರೋ ಮನೆ ಪ್ರೇಯರ್ ಹೋಗಿದ್ದೆ, ಆ ಮನೆಯಲ್ಲಿ ದೇವರು ಮಾತಾಡಬೇಕು. ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿದ್ರೆ ಆಶೀರ್ವಾದ ಬರುತ್ತೆ. ಎಲ್ಲಿದೆ ಗೊತ್ತಾ? ಧರ್ಮೋಪದೇಶ ಕಾಂಡ 28ನೇ 1ನೇ ವಚನದಲ್ಲಿ, ಡಿಟರ್ನಮಿ ಚಾಪ್ಟರ್ 28:1. ద్వితీయోపదేశ కాండం 28:1లో ఉంది. నువ్వు వాక్యముని ఎంత శ్రద్ధగా వింటావో అంత పెద్ద ఆశీర్వాదం నీకు, నీ 1000 తలలకి, 1000 ಆಮೆನ್. ವಾಕ್ಯವನ್ನ ಚೆನ್ನಾಗಿ ಕೇಳು. ವಾಕ್ಯದಲ್ಲಿ ಆಶೀರ್ವಾದ ಇರೋದು. ಬಂದೆ ಆರಾಧಿಸ್ತೆ, ಇದು ಹಾಡಾಯ್ತು, ಕಾಣಿಕೆ ಕೊಟ್ಟೆ, ವಾಕ್ಯ ಆಗೋಯ್ತು, ಹೋಗ್ಬಿಡೋಣ ಅಷ್ಟೇ, ನನ್ ಮುಗೀತು ಅನ್ಬೇಡ. ವಾಕ್ಯಕ್ಕಾಗಿ ಕಾದಿರು. ಏನ್ ವಾಕ್ಯ ಇಲ್ಲಿಂದ ಬರ್ತೈತೆ? ಏನ್ ವಾಕ್ಯ ಇಲ್ಲಿಂದ ಬರ್ತೈತೆ? ಯಾವ ಮಾತಿನ ಮೂಲಕ ದೇವರು ನನ್ನನ್ನ ಬಲಪಡಿಸ್ತಾನೆ? ಸೋತು ಹೋಗಿರೋ ನನ್ನನ್ನ, ಆಶೀರ್ವಾದ ಇಲ್ಲದ ನನ್ನನ್ನ, ಆಮೆನ್, ಸಾಲದಲ್ಲಿರೋ ನನ್ನನ್ನ, ರೋಗದಲ್ಲಿರೋ ನನ್ನನ್ನ, ಕಷ್ಟದಲ್ಲಿರೋ ನನ್ನನ್ನ, ದುಃಖದಲ್ಲಿರೋ ನನ್ನನ್ನ, ವೇದನೆಯಲ್ಲಿರೋ ನನ್ನನ್ನ, ಶೋಧನೆಯಲ್ಲಿರೋ ನನ್ನನ್ನ, ಸಮಸ್ಯೆಗಳಲ್ಲಿರೋ ನನ್ನನ್ನ, ಭಯದಲ್ಲಿರೋ ನನ್ನನ್ನ, ದುಃಖದಲ್ಲಿರೋ ನನ್ನನ್ನ, ಅಳೋ ಜೀವಿತದಲ್ಲಿರೋ ನನ್ನನ್ನ ಯಾವ ರೀತಿ ಬೇಕಾದ್ರೂ ತನ್ನ ಮಾತುಗಳ ಮೂಲಕ ನನ್ನನ್ನು ನಗಿಸಿ, ಆಶೀರ್ವದಿಸಿ, ಬಲಪಡಿಸಿ, ಕೃಪೆ ತೋರಿಸಿ, ದಯ ತೋರಿಸಿ, ನನ್ನನ್ನ ದೃಢಪಡಿಸಿ, ನನ್ನನ್ನ ಬಲಪಡಿಸಿ ಮನೆಗೆ ಕರ್ಕೊಂಡು ಹೋಗ್ತಾನಂತ ದಾಹದಲ್ಲಿ ನೆಕ್ಸ್ಟ್ ವೀಕ್ ಇಂದ ಬರಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪಿಯಾದ ನನ್ನನ್ನು ಪ್ರೀತಿಸಿದೆ, ದ್ರೋಹಿಯಾದ ನನ್ನನ್ನು ಮನ್ನಿಸಿದೆ. ಪಾಪಿಯಾದ ನನ್ನನ್ನು ಪ್ರೀತಿಸಿದೆ, ದ್ರೋಹಿಯಾದ ನನ್ನನ್ನು ಮನ್ನಿಸಿದೆ. ನೀನಿಲ್ಲದೆ ನನಗೆ ಯಾರುಂಟು ಯೇಸು, ನೀನಿಲ್ಲದೆ ಬಾಳು ಶೂನ್ಯ ಯೇಸು. ನಾನಂತೂ ನಿನ್ನನ್ನೇ ನಂಬಿರುವೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿವರೆಗೂ ಬಂದಿದ್ದ ವಾಕ್ಯ ಎಷ್ಟು ಜನ ಅರಗಿಸ್ಕೊಂಡ್ರಿ? ಎಷ್ಟು ಜನ ಅರಗಿಸ್ಕೊಂಡ್ರಿ? ಆಮೆನ್, ಹಲ್ಲೆಲೂಯಾ. ಮನೆ ಒಂದತ್ರ ಹೋಗ್ತಾ ಇದ್ದೆ, ಅಲ್ಲಿ ಒಂದು ಕೋತಿ ಇತ್ತು. ಅವ್ರ ಹಣ್ಣುಗಳು ಕೊಟ್ರು, ಚಿಪ್ಸ್ ಕೊಟ್ರು, ಬಿಸ್ಕೆಟ್ ಕೊಟ್ರು, ಕೊಟ್ಟಿದ್ದೆಲ್ಲ ತಿಂತಾ ಇದೆ. ಇಲ್ಲಿ ಊದ್ಕೊಂತ ಇದೆ ಗಂಟ್ಲು. ಏನಾಗ್ತಾ ಇದೆ? ತಿಂತ ಏನ್ ಮಾಡ್ತಾ ಇದೆ? ಆ ಊಟ ನಾನು ಎತ್ತಿಟ್ಕೊಂತ ಇದೆ. ಅದಕ್ಕೆ ಮರಿಗಳಿಗೆ ಇಲ್ಲಿ ಕೊಟ್ಟು ಈಸ್ಕೊಂತ ಇದೆ, ಇಲ್ಲಿ ಊದ್ಕೊಂತ ಇದೆ, ತಿನ್ನೋದೆಲ್ಲ. ನಾನು ಏನ್ ಅನ್ಕೊಂತ ಇದ್ರೆ ಏನೋ ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ದೀನಿ. ಆ ಊಟನ ಎತ್ತಿಟ್ಕೊಂತ ಇದೆ, ಹಂಗೆ ಗಂಟ್ಲು ತಿಂತಾ ಇದೆ, ಹಿಂಗ್ ಊದ್ಕೊಂತ ಇದೆ. ಹೊಟ್ಟೆ ಒಳಗಡೆ ಬಿಡ್ತಾ ಇಲ್ಲ. ಮರಿಗಳಿಗೆ ಬೇಕೇನೋ ನನಗ್ ಗೊತ್ತಿಲ್ಲ. ಅದು ಆಮೇಲೆ ಕಿತ್ತೈದು ಹೋಗಿ ಎತ್ತಿಟ್ಕೊಂಡು ಗೂಡಲ್ಲೇ ನನಗ್ ಗೊತ್ತಿಲ್ಲ. ಅವೆರಡೇ ಕಾರಣ, ಬೇರೆ ಏನಿಲ್ಲ.
ಈಸ್ಕೊಂತಾ ಇದೆ, ಇಲ್ಲಿ ಊದ್ಕೊಂತಾ ಇದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಎತ್ತಿಟ್ಕೊಂತಾ ಇದೆ. ಆಹಾರನ ಏನ್ ಮಾಡ್ತಾ ಇದೆ? ಅದು ಎತ್ತಿಟ್ಕೊಂತಾ ಇದೆ. ಎಲ್ಲಾ ಪಕ್ಷಿಗಳಷ್ಟೇ ಕೊಟ್ಟಿದ್ದೀನೆಲ್ಲ ಅವಾಗ ತಿನ್ಬಿಡಲ್ಲ. ಸ್ವಲ್ಪ ಹಂಗೆ ಗಂಟ್ಲಲ್ಲಿ, ಬಾಯಲ್ಲಿ, ದವಡಿಯಲ್ಲಿ ಇಟ್ಕೊಂಡು ಹೋಗಿ ಗೂಡಲ್ಲಿ, ಆಮೇಲೆ ನಾಳೆ ಸಿಗ್ತೈತೋ ಇಲ್ಲ ಅಂತ ಹೇಳಿ ಇಟ್ಕೊಂಡು ನಿಧಾನವಾಗಿ ತಿಂತದೆ. ನಮ್ ತರ ಎತ್ಕೊಂಡ್ ಬರ್ತಾರಲ್ಲ ವಾರಕ್ಕೆ, ತಿಂಗಳಿಗೆ. ಹೆಂಗೆ ಕೊರೋನಾ ಟೈಮಲ್ಲಿ ಅಯ್ಯೋ 8 ಪ್ಯಾಕೆಟ್ 10 ಪ್ಯಾಕೆಟ್ ಆಯಿಲ್ ಕೊಡ್ತಾ ಇದ್ರು ಡಿ ಮಾರ್ಟ್ ಅಲ್ಲಿ, ಸ್ಮಾರ್ಟ್ ಬಜಾರ್ ಅಲ್ಲಿ, ಈಸಿ ಬಜಾರ್ ಅಲ್ಲಿ, ಆಮೇಲೆ ಬಿಗ್ ಬಜಾರ್ ಅಲ್ಲಿ, 3 ಸೂಪರ್ ಮಾರ್ಕೆಟ್ ಅಲ್ಲಿ. ಕೊರೋನಾ ಟೈಮಲ್ಲಿ ಏನ್ ಮಾಡಿದ್ರು? ಒಬ್ಬರಿಗೆ ಒಂದೇ ಆಯಿಲ್ ಪ್ಯಾಕೆಟ್ ಅಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ಒಬ್ಬರಿಗೆ ಒಂದೇ ಆಯಿಲ್ ಪ್ಯಾಕೆಟ್. ಮೊದಲೆಲ್ಲ ಎಷ್ಟು ಆಯಿಲ್ ಪ್ಯಾಕೆಟ್ ಅನ್ನ ಎತ್ಕೊಂಡ್ಬಂತ ಇದ್ರು. ಪ್ರೈಸ್ ಅಲ್ಲ. ಅವ್ರು ಏನ್ ಮಾಡಿದ್ರು? ಕೆಲವರು ಅಂಗಡಿ ತೆಗಿತಾರೆ ಇಲ್ಲ ಅಂತ ಹೇಳ್ಬಿಟ್ಟು 2 ಮೂಟೆ ರೈಸ್, 3 ಮೂಟೆ ರೈಸ್, ಜಾಸ್ತಿ ಆಯಿಲ್ ಪ್ಯಾಕೆಟ್ ಎತ್ಕೊಂಡ್ಬಿಟ್ರು. ಆಮೇಲೆ ಪುರಿದಮ್ಮ, ಪುರಿಲಿಯಾ? ಹೌದು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ಜೀಸಸ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಹಾಗೆ ನೀವು ಕೂಡ ವಾಕ್ಯವನ್ನ ಎತ್ತಿಟ್ಕೊಳ್ಳಿ. ಕೇಳಿಬಿಟ್ಟು ಇಲ್ಲಿ ಬಿಡಬೇಡಿ. ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪಾಪವನ್ನ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. पाप का विषय में प्रभु बात करे. ಪಾಪತ್ವೇ ಕುರಿತು ಆಂಡವರು ನಮ್ಮ ಮಧ್ಯದಲ್ಲೇ ಪೇಸಿಟ್ಟಿರ್ತಾರೆ. ಪಾಪದ ಮೇಲೆ ಹೋರಾಡಿ, ಪಾಪದ ಮೇಲೆ ಹೋರಾಡಬೇಕು. ಅಂದ್ರೆ ಜಯಿಕನು ನಾವು ಅದನ್ನ ಜಯಿಸಬೇಕು. जीतना नहीं तो पाप करने के लिए चांस है. ಇಲ್ಲಂದ್ರೆ ಪಾಪ ಮಾಡೋದಕ್ಕೆ ಚಾನ್ಸ್ ಇದೆ. ನಮ್ಮ ಹೋರಾಡಲಿನ ಪಾಪದ ಮೇಲೆ ಪಾಪ ನಮ್ಮಲ್ಲಿ ಜಯಿತದೆ. ತಗೊಳ್ಳಿ ಆ ವಾಕ್ಯ. पाप नम्मಲ್ಲಿ ಹೋರಾಡ್ತಿದ್ದ. पाप हमारे ऊपर लड़ाई करेगा. पाप ನಮ್ಮೊಳಗಡೆ ಹೋರಾಡ್ದ. ಖಂಡಿತ ಹೋರಾಡ. ನಮ್ಮ ಎಡ ತರಬಿಡೋದು. ನಾವು ಜಾಗವನ್ನ ಕೊಡಬಾರ್ದು. ನಮ್ಮ ಜಾಗ ನೈದೆ ನಮ್ಮರ देह का ऊपर, इस गुडार का ऊपर, ಈ ಗುಡಾರದಲ್ಲಿ, ಇಂದ ಗುಡಾರದಲ್ಲಿ ಪಾಪದಕ್ಕೆ ಎಡ ತರ ಕೂಡ ಪಾಪಕ್ಕೆ ಜಾಗ ಕೊಡಬಾರ್ದು. ಪಾಪಕ್ಕೂ ಜಾಗ ನೈದೇನಾ ಇಂದ ನಮ್ಮ ದೇಹದಲ್ಲಿ, ಹಮಾರ ದೇಹ में ಇಂದ ಗುಡಾರದಲ್ಲಿ ಪಾಪಕ್ಕೆ ಎಡ ತರ ಕೂಡ ಪಾಪಕ್ಕೆ ಜಾಗ ಕೊಡಬಾರ್ದು. ಆಮೆನ್. ತಗೊಳ್ಳಿ ರೋಮಪುರ ಗ್ರಂಥ 7ನೇ ಅಧ್ಯಾಯ 22, 23, ರೋಮರ್ 7, 22, 23, ರೋಮನ್ಸ್ 7, 22 and 23, ರೋಮಾಯನಿಕು 7 ಅಧ್ಯಾಯము 22, 23, ರೋಮರ್ 7వ అధికారం 22, 23, रोमर 7 अध्याय 22 और 23, 7 अध्याय 22 और 23. रोमर पुराना नया नियम सिस्टर, नया नियम. रोमर अपोस्तल बाद में ಅಂತರಾತ್ಮದೊಳಗೆ ದೇವರ ನಿಯಮ ಆನಂದ ಪಡುವನಾಗಿ, ಆದರೆ ನನ್ನ ಅಂಗಾಂಗಗಳಲ್ಲಿ ಬೇರೊಂದು ಪಾಪದ ನಿಯಮ ಇದೆ. ವಚನ ಅರ್ಥ ಆಯ್ತು? कितने आदमी को समझ हो गया? कितने पेर पुड़चिದ್ದು? ಆಮೆನ್. ಉಂಟೆಂದು ನೋಡುತ್ತೇನೆ, ಆದರೆ ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಾಂಗಗಳಲ್ಲಿರುವ ಪಾಪದ ನಿಯಮಕ್ಕೆ, ಪಾಪದ ನಿಯಮ ಎಲ್ಲರೂ ಹೇಳಿ, पाप का नियम. ಆಮೆನ್, ಆಮೆನ್. ಪಾಪಕ್ಕೆ ದಾಸರಾದ್ರೆ, ಪಾಪಕ್ಕೂ ದಾಸ हुआ तो ಪಾಪದಕ್ಕೂ पौला बरीताने, पौला लिखते हैं रोमर 7:22 में,
7:22 ಪೌಲು ಎಲ್ದರ ಅವೇ ಶ್ರೀ ಪೌಲು ಏನಕ್ಕ ಬರೀತಾನಂದ್ರೆ, ಪರಿಶುದ್ಧ ಪೌಲು ನನ್ನ ಒಳಗಡೆ ದೇವ್ರ ಬಗ್ಗೆ ಸಂತೋಷ ಪಡ್ತೀನಿ. நல்ல கலிகூர்ல ஆண்டவர் விஷயத்திலே, பைபிள் விஷயத்திலே, நீதி விஷயத்திலே. ஆனா எனக்குள்ளுக்குள்ளே ஒரு பாவம் கிரியை செய்து அது என் மேலே போராடி எனவே கட்டி போட்டு என் அங்காங்கத்திலே பாவம் செய்யறதுக்கு அது எனவே பிரேரிப்பிக்குது. ஆகிலும் விரோதமாய் விரோதமாகி போராட்ட ಇದೆಯಾ? ಇವತ್ತಿನ ವಾಕ್ಯ ಏನು? ಅಪ್ಡೇ ಇರ್ಬಾ, ಕಂಟಿನ್ಯೂ ಪಣ್ಣ, ಅಪ್ಡೇ ಇರ್ಬಾ. ಇವತ್ತಿನ ಪ್ರಾರ್ಥನೆ ಏನು? ಇವತ್ತಿನ ವಾಕ್ಯ ಏನು? ಸಾರಿ, ಪಾಪದ ಮೇಲೆ ಹೋರಾಡೋದು. ನೋಡಿ, ಅಲ್ಲಿ ಹೋರಾಟ ಅಂತಿದೆ ನೋಡಿ, ಪಾಪ ಅಂತಿದೆ ನೋಡಿ, ಪರಿಶುದ್ಧ ಅಂತಿದೆ ನೋಡಿ, ನೀನಿದೆಯಾ ನೋಡಿ ವಾಕ್ಯದಲ್ಲಿ. इस वचन में पोराटे, लड़ाई, पाप है, तुम भी है. हमें कंटिन्यू பண்ணுமா? பிரமாணித்தே என் அவயங்களில் ಆಮೇನ್. ರಚನೆಗೆ ಅರ್ಥ ಆಯ್ತು? ಪಾಪ ನಮ್ಮಲ್ಲಿ ಜಗಳ ಮಾಡ್ತಾ ಇದ್ದ, ನಮ್ಮ ಕೈಯಲ್ಲಿ, ಕಣ್ಣಲ್ಲಿ, ಕಿವಿಯಲ್ಲಿ, ಮೈಂಡಲ್ಲಿ, ನಾಲಿಗೆಯಲ್ಲಿ, ತುಟಿಗಳಲ್ಲಿ, ಅಂಗಾಂಗಗಳಲ್ಲಿ, ಹೃದಯದಲ್ಲಿ ಜಗಳ ಮಾಡ್ತಾ ಇದೆ ಪಾಪ. ಒಳ್ಳೇದ್ ಮಾಡಬೇಡ, ಸತ್ಯ ಮಾತಾಡಬೇಡ, ನೀತಿವಂತನಾಗಬೇಡ, ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳ್ಬೇಕು, ತಪ್ಪು ಮಾಡ್ಬೇಕು, ಅನ್ಯಾಯ ಮಾಡ್ಬೇಕು, ಕಣ್ಣಲ್ಲಿ ಪಾಪ ಮಾಡ್ಬೇಕು, ಕಿವಿಯಲ್ಲಿ ಪಾಪ ಮಾಡ್ಬೇಕು, ಆಮೇಲೆ ತಲೆಯಲ್ಲಿ ಪಾಪ ಮಾಡ್ಬೇಕು, ಮೆದುಳಲ್ಲಿ ಪಾಪ ಮಾಡ್ಬೇಕು, ಹೃದಯದಲ್ಲಿ ಪಾಪ ಮಾಡ್ಬೇಕು, ಕಾಲುಗಳಲ್ಲಿ ಪಾಪ ಮಾಡ್ಬೇಕು, ಮನಸ್ಸಿನಲ್ಲಿ ಪಾಪ ಮಾಡ್ಬೇಕು ಅಂತ ನಮ್ಮ ಅಂಗಾಂಗಗಳಲ್ಲಿ ಹೋರಾಡಿ ಪಾಪದ ನಿಯಮ. आप लड़ाई कर रहे, तुम्हारा देह का अंदर ಜಾಗ दिया तो ಜಾಗವನ್ನ ಕೊಟ್ರೆ ಪಾಪ ನಿಮ್ಮ ದೇಹದಲ್ಲಿ ಜಗಳವನ್ನ ಮಾಡಿ, ವಿರೋಧ ಮಾಡಿ, ಹೋರಾಡೋಣ ಪದ ನೋಡಿ, ಇದೆ ಅಲ್ಲಿ, ಇದೆಯಲ್ವಾ? ಹೋರಾಡಿ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಪಾಪಕ್ಕೆ ನಿನ್ನ ಹೃದಯದಲ್ಲಿ ಅವಕಾಶ ಕೊಡಬೇಡ. ಪಾಪಕ್ಕೆ உன் ஹிருதயத்திலே, உன் கையிலே, உன் காலிலே, உன் கண்ணிலே, உன் வாயிலே, உன் நாக்கிலே, உன் ಕಾದಲೆ ಎಡ ತರಾದೆ. ಬುದ್ಧಿಲೇ ಕೂಡ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೆದುಳಲ್ಲಿ, ನಿಮ್ಮ ಬಾಯಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಶ್ವಾಸಕೋಶದಲ್ಲಿ, ನಿಮ್ಮ ಅಂಗಾಂಗಗಳಲ್ಲಿ, ಕೈ ಕಾಲುಗಳಲ್ಲಿ, ಕಣ್ಣು, ಕಿವಿ, ಮೂಗಲ್ಲಿ ಪಾಪಕ್ಕೆ ಅವಕಾಶ ಕೊಡಬೇಡ. ನೀನ್ ಕೊಟ್ರೆ ಅವು ಹೋರಾಡಿ ನೀನ್ ಪಾಪ ಮಾಡ್ಕೊಂಡೇ ಇರೋ ತರ, ನೀನ್ ಪಾಪದಲ್ಲೇ ಕರ್ತನ ಭೋಜನ ತಿನ್ನೋ ತರ, ನೀನ್ ಪಾಪದಲ್ಲೇ ಪ್ರೇಯರ್ ಮಾಡೋ ತರ, ನೀನ್ ಪಾಪದಲ್ಲೇ ಚರ್ಚಿಗೆ ಬರೋ ತರ, ನೀನ್ ಪಾಪದಲ್ಲೇ ನಿದ್ರೆ ಮಾಡೋ ತರ, ನೀನ್ ಪಾಪದಲ್ಲೇ ವರ್ಷಾನ್ಗಟ್ಲೆ ಆತ್ಮಿಕ ಜೀವನ ಕಳೆಯೋ ತರ ನಿನ್ನ ಕಟ್ಟಿ ಆಗ್ಬಿಡ್ತದೆ. ಕಟ್ಟಿ ಪೋಡ್ದದು ಉನ್ನೇವೆ ಎಡ ತರ ಅದೇ. పోరాడు, పావుత ಮೇಲೆ పోరాడు. ఫస్ట్ వచన కట్టిದೆ ఎబ్రియర్ 12:4 కట్టిదా? ఎబ్రియర్ 12:4 ವಾಸಿಕೋದು. ಯಾರು ಲೇಟಾಗಿ ಬಂದ್ರು, ಬೇರೆ ಯಾರು ಲೇಟಾಗಿ ಬಂದ್ರ ವಾಕ್ಯ ಸ್ಟಾರ್ಟ್ ಆದ್ಮೇಲೆ ಇದ್ರೆ ಇಬ್ರಿಯ 12:4. ಯಾಕಂದ್ರೆ ಆ ವಾಕ್ಯ ಗೊತ್ತಿದ್ರೆ ನೀವೆಲ್ಲ ಅರ್ಥ ಆಗೋದು. ಈಗಲೇ ಹೇಳಿರ್ತೀನಿ, ಆ ವಾಕ್ಯ ಗೊತ್ತಿಲ್ಲ ಅಂದ್ರೆ ಇದು ಯಾವ ಹೋರಾಡಲ್ಲ, ಸಾರಿ ಅರ್ಥ ಆಗಲ್ಲ. ಏನ್ ಬಂತು ನಮ್ಗೆ ಆ ವಾಕ್ಯದಲ್ಲಿ? ಪಾವತ ಮೇಲೆ ನಾವು
போராடும். இருக்குதா இல்லையம்மா? 12:4 எபிரியர் 12:4. நிக்கவில்லையே. பவுல் எழுதுறா, இன்னும் நிக்கவில்லை. நீங்க பாவத்திலே அன்பு கூறி, பாவத்திலே ஜபிச்சு, பாவத்திலே சர்ச்சுக்கு வந்து, பாவத்திலே பைபிள் வாசிச்சு, பாவத்திலே ராபோஜனம் சாப்பிட்டுட்டு அப்படியே வீட்டுக்கு போயிட்டு இருக்கீங்க. ಚೆನ್ನಾಗಿ ಬಂದಿಲ್ಲ ನನಗೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಕು. ಅಯ್ಯಮ್ಮ ಕನ್ನಡ ಬರಲ್ಲ, ನನಗೆ ತಮಿಳು ಬರಲ್ಲ, ಏನ್ ಮಾಡೋದು? ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. என்ன அந்த வசனம் சொல்றமா நம்மளுக்கு? பாவத்து மேல நம்ம போராடணுமா இல்லையம்மா? போராடும், ವಿರೋಧமா போராடும், ವಿರೋಧವಾಗಿ ಹೋರಾಡಬೇಕು. ಹೆಂಗೆ? ವಿರೋಧವಾಗಿ ಹೋರಾಡಬೇಕು. ಹೋರಾಡಿಲ್ಲ ಅಂದ್ರೆ ಏನ್ ಮಾಡ್ತದೆ ಅಂತ ರೋಮಾಪುರ ಗ್ರಂಥ 7ನೇ ಅಧ್ಯಾಯ 22-23 ಹೇಳ್ತು. ನೀನು ಪಾಪದ ಮೇಲೆ ಹೋರಾಡಿಲ್ಲ ಅಂದ್ರೆ ಏನು ಹೇಳ್ತದೆ? ರೋಮಾಪುರ 22-23 7ನೇ ಅಧ್ಯಾಯ. ಆದ್ರೆ ನಿನ್ನ ಮೇಲೆ ಹೋರಾಡಿ ನಿನ್ನನ್ನ ಕ್ಯಾಪ್ಚರ್ ಮಾಡ್ಬಿಡ್ತದೆ. तुम पाप का ऊपर लड़ाई नहीं किया तो रोमर 7:22 क्या बता रहे सिस्टर? वो हमारा को कैप्चर कर देगा. पाप ಈಗ ಏನ ವಾಚನ ಸಿಕ್ಕಲ್ಲ ಎಲ್ಲರಿಗೂ ವಾಕ್ಯ. ನಾವು ಪಾಪದ ಮೇಲೆ ಹೋರಾಡಿಲ್ಲ ಅಂದ್ರೆ ಪಾಪ ನಮ್ಮ ಮೇಲೆ ಹೋರಾಡ್ತದೆ. ಅದೇ ನಾವು ಪಾಪದ ಮೇಲೆ போராடலனா பாவ நம்ம மேல போராடும். நாம போராடிட்டா பாவ நமக்குள்ள இருக்காது, போயிடும். நாம் போராடணும். நாம் போராடலனா பாவ நம்ம மேல போராடி நம்மளவே கேப்சர் பண்ணிடும். அவ்வளவுதான். நீ எவ்வளவுனா ஜெபி, எவ்வளவுனா சர்ச்சுக்கு வா, எவ்வளவுனா பைபிள் வாசி, பாவத்தில் இருக்கிறியா? ಪಾಪದ ಮೇಲೆ ಏನ್ ಮಾಡ್ಬೇಕು? ನಾವು ಹೋರಾಡ್ಬೇಕು. ಆಮೇನ್. ಯಾಕಂದ್ರೆ ರಾತ್ರಿ 1 ಗಂಟೆಲಿ, 2 ಗಂಟೆಲಿ, 3 ಗಂಟೆಲಿ, 4 ಗಂಟೆಲಿ, 5 ಗಂಟೆಲಿ, 6 ಗಂಟೆಲಿ, 7 ಗಂಟೆಲಿ, 8 ಗಂಟೆಲಿ, 9 ಗಂಟೆಲಿ, 10 ಗಂಟೆಲಿ, 11 ಗಂಟೆಲಿ, 12 ಗಂಟೆಲಿ ಹೋರಾಡ್ಬೇಕು. ರಾತ್ರಿ ಹಗಲು ಹೋರಾಡ್ಬೇಕು ಪಾಪದ ಮೇಲೆ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಹೋರಾಡ್ಬೇಕು ನಾವು ಪಾಪದ ಮೇಲೆ. 1 ಮಣಿ, 2 ಮಣಿಲೆ, 3 ಮಣಿಲೆ, 4 ಮಣಿಲೆ, 5 ಮಣಿಲೆ, 6 ಮಣಿಲೆ, 7 ಮಣಿಲೆ, 8 ಮಣಿಲೆ, 9 ಮಣಿಲೆ, 10 ಮಣಿಲೆ, 11 ಮಣಿಲೆ, 12 ಮಣಿಲೆ ಹೋರಾಡು ಪಾವದ ಮೇಲೆ. ನಾವು 24 hours, ஞாயிற்றுக்கிழமை, திங்கக்கிழமை, செவ்வாய்க்கிழமை, புதுக்கிழமை, சனிக்கிழமை, வேலைக்கிழமை எல்லா நாள் போராடணும். வாழ்க்கை எல்லாம் போராட்டம் செய்யணும். ಪಾಪದಕ್ಕೂ ಮುತ್ತ ಕೊಡಕ ಕೂಡದು, ಪಾಪಕ್ಕೆ ಮುತ್ತನ ಕೊಡಬಾರದು. ಪಾಪದ ಮೇಲೆ ಹೋರಾಡಬೇಕು. ಪಾಪ ಆಲಿಂಗನ ನೈಕರ್ಣ, ಪಾಪವನ್ನ ನಾವು ತಪ್ಪಿಕೋಬಾರದು. ಪಾಪವನ್ನ ವಿಸರ್ಜಿಸಬೇಕು. ರಿಜೆಕ್ಟ್. ಹೌದು, ಗೆಟ್ ಲಾಸ್ಟ್ ಅನ್ಬೇಕು ನೀವು ಪಾಪನ. ಆಮೆನ್. 2 ವಾಕ್ಯ ಯಾರ್ಯಾರಿಗೆ ಅರ್ಥ ಆಯ್ತು? ಫಸ್ಟ್ ವಾಕ್ಯ ಏನ್ ಹೇಳ್ಕೊಡ್ತು? ಪಾಪದ ಮೇಲೆ ಹೋರಾಡಿಲ್ಲ ಅಂದ್ರೆ ಪಾಪದ ಮೇಲೆ ಹೋರಾಡ್ಲನ पाप के ऊपर लड़ाई करना. लड़ा नहीं किए तो रोमर 7:22 क्या बता रहे? 22 और 2 वचन वो हमारा ऊपर लड़ाई करते हैं. ಪಾವ ನಮ್ಮ ಮೇಲೆ ಹೋರಾಡು. ಅದು ನಮ್ಮ ಮೇಲೆ ಹೋರಾಡಿ ನಮಗೆ ಕ್ಯಾಪ್ಚರ್ பண்ணிவிட்டதனா நாம் ಅದ ಮೇಲೆ ಹೋರಾಡணும். ಈಸಿ ಮೆಥಡ್, ವೆರಿ ಈಸಿ, ನಾಟ್ ಡಿಫಿಕಲ್ಟ್, ನಾಟ್ ಕ್ರಿಟಿಕಲ್. ಆಮೆನ್, ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ನಿಮಗೆ ಸಹಾಯ ಮಾಡ್ತಾರೆ. ಆಮೆನ್, ಆಮೆನ್. पवित्र आत्मा तुमको सहाय करते हैं. ஆவியானவர் உங்களுக்கு உதவி செய்யறாங்க. பாவத்து மேல போராடுறதுக்கு ஆவியானவர் என்ன செய்யறாங்க? உதவி. ஹல்லேலூயா, ஆமென்.
ಪಾವಂಗಲ್ ಭೂಕಾಮೆ ಶಾವಂಗಲ್ ನೀಕಾಮೆ ಭೂಲೋಕ ಮಂದಾರಯ. ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ. ಈ ವಾಕ್ಯಕ್ಕೆ ಆ ವಾಕ್ಯಕ್ಕೆ ಕನೆಕ್ಷನ್ ಇದೆಯಾ? ಮ್ಯಾಚಿಂಗ್ ಇದೆಯಾ? ಮ್ಯಾಚಿಂಗ್ ಇದೆಯಾ? ವಾಕ್ಯನ ಚೆನ್ನಾಗಿ ನೋಡಿ. ದಯವಿಟ್ಟು ನಾನೇನು ತಪ್ಪು ಹೇಳ್ತೀನಾ ಅದನ್ನು ನೋಡಿ. पाप सॉरी वचन उल्टा सीधा बोलते वो भी चेक करो साथ में. ये पास्टर बराबर बोलते रॉन्ग बोलते वो भी चेक करना हमेशा. ಯಾವಾಗಲೂ ವಾರ ವಾರ ಹಪ್ತಾ ಹಪ್ತಾ भी ये पास्टर बराबर बोलते नहीं बोलते ಈ ಬೋಧಕನ ಕರೆಕ್ಟ್ ಆಗಿ ಹೇಳ್ತಾನ ಹೇಳಲ್ಲ ಅದು ಕೂಡ ಚೆಕ್ ಮಾಡ್ಕೊಬೇಕು. ಈಗಲೇ ಹೇಳಿರ್ತೀನಿ ನಾನು. ಈಗ ಬೋಧಕ ನಲ್ಲ ಬೋಧಿಕರಲ್ಲ ತಪ್ಪಾ ಬೋಧಿಕರಲ್ಲ ಅಂತ ನೀವು ಎಚ್ಚರಿಕೆ ಇರಬೇಕು. ಹುಷಾರ್, ಜಾಗ್ರತೆ, ಜಾಗ್ರತ. ಯಾರೇ ಪಾಸ್ಟರ್ ವಾಕ್ಯ ಹೇಳಿ ಕರೆಕ್ಟ್ ಆಗಿ ಹೇಳ್ತಾರ ತಪ್ಪಾಗಿ ಹೇಳ್ತಾರ? करेक्टा சொல்றாங்களா தப்பா சொல்றாங்களா? अच्छे से बोलते रॉन्ग से बोलते? तुम्हारा ऊपर वाक्य है. केयरफुल. नान करेक्ट ಅಂತ ಹೇಳಲ್ಲ, मैं बराबर है नहीं बोलेगा. ಆಮೆನ್. ಹಲ್ಲೆಲೂಯಾ. ದೇವರು ಹೇಳಬೇಕು. ಯಾರು ಹೇಳಬೇಕು? ದೇವರು ಹೇಳಬೇಕು. ಆಮೆನ್. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಪಾಪದ ಮೇಲೆ ನೀನು ಹೋರಾಡಿದ್ರೆ ಪಾಪವನ್ನ ಜಯಿಸ್ತೀಯ. ಪಾಪವನ್ನ ಏನ್ ಮಾಡ್ತೀಯ? ಎಸ್, 100% ಜಯಿಸ್ತೀಯ. 100% ಜಯಿಸ್ತೀಯ. ಗ್ಯಾರಂಟಿ ನಾ ತಾರೆ. ನೀ ಪಾಪದ ಜಯಿಕ್ರೆ ಯೇಸುವಿನ ನಾಮದಲ್ಲೇ ಆವಿಯಾನವರ ಉದುವಿಲೆ ನೀ ಪಾಪದ ಜಯಿಕ್ರೆ तुम पाप को जिएगा. आमीन. तुम पाप को जीतेगा. गारंटी देते यीशु का नाम में पवित्र आत्मा का सहाय से तुम पाप को जीतेगा. पाप तुम्हारे को नहीं जीतेगा. तुम जागा दिए तो तुम्हारा अंगांग में, तुम्हारा आंख में, तुम्हारा कान में, तुम्हारा गला में, तुम्हारा मुंह में, तुम्हारा जीभ में, तुम्हारा ब्रेन में, तुम्हारा आंख में, तुम्हारा आंख में, तुम्हारा पैर में जागा दिया तो वो लड़ाई करके उस अंगांग में पाप करके तुम्हारा बंद करके रख देगा. ಬಹಳ ಮಂದಿ ಆ ತರ ಕಟ್ಟಿ ಹಾಕಲ್ಪಟ್ಟಿದ್ದಾರೆ. ಒಬ್ಬೊಬ್ಬರ ಕಟ್ಟುಗಳು ಬಿಚ್ಚಲ್ಪಡ್ಲಿ, ಒಬ್ಬೊಬ್ಬರ ಕಟ್ಟುಗಳು ಬಿಚ್ಚಲ್ಪಡ್ಲಿ. ಪ್ರತಿಯೊಂದು ಪಾಪದ ಕಟ್ಟುಗಳು ಬಿಚ್ಚುತ್ತಾ ಇದ್ದೀನಿ. ಪ್ರತಿಯೊಂದು ಅಪರಾಧದ ಕಟ್ಟುಗಳನ್ನ ಬಿಚ್ಚುತ್ತಾ ಇದ್ದೀನಿ. ಪ್ರತಿಯೊಬ್ಬರ ದ್ರೋಹದ ಕಟ್ಟುಗಳನ್ನ ಬಿಚ್ಚುತ್ತಾ ಇದ್ದೀನಿ. ಎಲ್ಲ ಪಾಪದ ಬಂಧನಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ, ಯೇಸುವಿನ ವಾಕ್ಯದಲ್ಲಿ ಕಂಪ್ಲೀಟ್ಲಿ ಮುರಿದು ಸುಟ್ಟು ಹೋಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀ ಪಾಪದ ಮೇಲೆ ಹೋರಾಡುವನಾಗಿರ್ಬೇಕು. ಓದಿ ಇನ್ನೊಂದು ವಾಕ್ಯವನ್ನ, ಗಲಾತ್ಯ 5:17-26. गलातियन चैप्टर 5 अध्याय 17 से 25 तक. गलातियन 5వ అధికారం 17 మొదలు 26. గలాతీయులకు 5వ అధ్యాయము 17 ఇంకా 26. ಎಲ್ಲರಿಗೂ ಸಿಕ್ತಾ? ಗಲಾತಿಯನ್ ಚಾಪ್ಟರ್ 5 chapter 5 17-26. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾದದ್ದು. ಅಗೋ ಏನಪ್ಪ? ಇನ್ನೊಂದ್ಸರಿ ಓದಪ್ಪ. ಯಾಕೆಂದರೆ शरीर भाव ಅಂದ್ರೆ ಏನ್ ಗೊತ್ತಾ? ಮುಂದೆ ಬರ್ತದೆ ಲಿಸ್ಟ್. आने वाला वचन में मिलेगा तुमको वो लिस्ट. 20-19 वचन में मिलेगा. ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿ. ನೀವು ಮಾಡಲಿಚ್ಛಿಸುವುದನ್ನು
ನೋಡು ನೋಡು ಏನು ಏನ್ ಮಾಡೋದು ನೀವು? ಸತ್ಯ ಮಾತಾಡ್ಬೇಕು, ಪ್ರೇಯರ್ ಮಾಡ್ಬೇಕು, ಸುಳ್ಳು ಹೇಳ್ಬಾರ್ದು, ಕೆಟ್ಟದನ್ನ ನೋಡ್ಬಾರ್ದು, ಕೆಟ್ಟದನ್ನ ಕೇಳ್ಬಾರ್ದು, ಕ್ರಿಸ್ತುಗಳು ಸೀರಿಯಲ್ ನೋಡ್ಬಾರ್ದು, ನೋಡ್ಬಿಡ್ತೀರಾ. ಪಿಕ್ಚರ್ ನೋಡ್ಬಾರ್ದು, ನೋಡ್ಬಿಡ್ತೀರಾ. ಡ್ರಿಂಕ್ಸ್ ಕುಡಿಬಾರ್ದು, ತಂಬಾಕು ತಿನ್ಬಾರ್ದು, ತಿನ್ಬಿಡ್ತೀರಾ, ನೋಡ್ಬಿಡ್ತೀರಾ. ನೀವ್ ನೋಡ್ಬಾರ್ದಂತ ಇರ್ತೈತೆ, ತಿನ್ಬಾರ್ದಂತ ಹಿಡಿತದೆ, ಕುಡಿಬಾರ್ದಂತ ಇರ್ತೈತೆ. ಅದು ಬೀಡಿನು, ಸಿಗರೇಟು, ಪಾನ್ ಪರಕು, ಅನ್ಸು, ತಂಬಾಕು, ಸೀರಿಯಲ್, ಸಿಗರೇಟು, ಬಾರು, ಕ್ಲಬ್, ಕೋಪನೋ, ಜಗಳ ಮಾಡಬಾರ್ದಂತ ಇರ್ತೈತೆ, ಆದ್ರೂ ಜಗಳ ಮಾಡ್ಬಿಡ್ತೀಯ. ಕೋಪ ಮಾಡ್ಕೊಂಬಾರ್ದಂತ ಇರ್ತೈತೆ, ಆದ್ರೂ ಕೋಪ ಮಾಡ್ಕೊಂಡ್ಬಿಡ್ತೀಯ. ಸುಳ್ಳು ಹೇಳ್ಬಾರ್ದಂತ ಇರ್ತೈತೆ, ಆದ್ರೂ ಸುಳ್ಳು ಹೇಳ್ಬಿಡ್ತೀಯ. ಬೇಜಾರು ಮಾಡ್ಕೋಬಾರ್ದಂತಿದೆ, ಬೇಜಾರು ಮಾಡ್ಬಾರ್ದಂತಿದೆ, ಆದ್ರೂ ಬೇಜಾರು ಮಾಡ್ಕೊಂಡ್ಬಿಡ್ತೀಯ. ಹೊಟ್ಟೆ ಕಿಚ್ಚು ಪಡ್ಬಾರ್ದಂತಿದೆ, ಆದ್ರೂ ಹೊಟ್ಟೆ ಕಿಚ್ಚು ಪಟ್ಬಿಡ್ತೀಯ. ನಿನ್ ಗೊತ್ತು ಇವೆಲ್ಲ ಮಾಡ್ಬಾರ್ದಂತ, ಆದ್ರೂ ಮಾಡ್ಬಿಡ್ತೀಯ. ಹೆಚ್ಚಿನ ಅರ್ಥ ಆಯ್ತು ವಾಕ್ಯ? ನಾನು ಹೇಳೋದು ಈಸಿ ಆಗಿದೆಯೋ ಕಷ್ಟವಾಗಿದೆ ನಿಮ್ಗೆ? ನಿಮ್ಗೆ ಅರ್ಥ ಆಗೋ ತರ ಹೇಳ್ತಾ ಇರೋದು, ನಿಮ್ಗೆ ಅರ್ಥ ಆಗ್ತಿರೋ ತರ ನಾನು ಹೇಳ್ತಾನೆ ಇಲ್ಲ. ಇವೆಲ್ಲ ಮಾಡ್ಬಾರ್ದಂತ ನಿನ್ಗೆ ಗೊತ್ತು. ಸುಳ್ಳು ಹೇಳ್ಬಾರ್ದು, ಜಗಳ ಮಾಡ್ಬಾರ್ದು, ಬೈಬಾರ್ದು, ಕಚಡ ಮಾತಾಡ್ಬಾರ್ದು, ಕೋಪ ಮಾಡ್ಕೊಬಾರ್ದು, ಹೊಟ್ಟೆ ಕಿಚ್ಚು ಪಡ್ಬಾರ್ದು, ಯಾರನ್ನು ದೂಷಿಸಬಾರ್ದು, ಯಾರನ್ನು ಬೈಬಾರ್ದು, ಯಾರ ಮೇಲೆ ಏನು ತಪ್ಪು ಹೇಳ್ಬಾರ್ದು, ಕಳ್ತನ ಮಾಡ್ಬಾರ್ದು, ಸುಳ್ಳು ಹೇಳ್ಬಾರ್ದು, ತಂದೆ ತಾಯಿನ ಹೊಡಿಬಾರ್ದು, ಆಮೇಲೆ ಅಪ್ಪ ಅಮ್ಮಗೆ ರೆಸ್ಪೆಕ್ಟ್ ಕೊಡ್ಬೇಕು, ಎಲ್ಲ ಗೊತ್ತು. ಸುಳ್ಳು ಹೇಳ್ಬಾರ್ದು, ಎಲ್ಲ ಗೊತ್ತು. ಮಕ್ಕಳಿಗೆ, ದೊಡ್ಡವರಿಗೆ, ಯೌವನಸ್ಥರಿಗೆ ಎಲ್ಲ ಗೊತ್ತು. ಎಲ್ಲಾಮೇ ತೆರೆಯೋ ಪೈಸಲು ಕೂಡದು, ಆಮೇಲೆ ತಿರುಡು ಕೂಡದು. ಅಲ್ಲೆಲ್ಲೂಯಾ. ಸಿನಿಮಾ ಸೀರಿಯಲ್ ಪಾಕ ಕೊಡೋದು, ಪಿಕ್ಚರ್ ಪಾಕ ಕೊಡೋದು, ಆಮೇಲೆ ಡ್ರಿಂಕ್ಸ್ ಸಾಪಿಡು ಕೊಡೋದು, ಪಾನ್ ಪರಾಕ್, ಸಿಗರೇಟ್, ತಂಬಾಕು ಸಾಪಿಡು ಕೊಡೋದು, పొగలే சாப்பிட்டு கூட தெரியும். ஆனா கூட சாப்பிட்டுடுறீங்க, ஆனா கூட பேசிடுறீங்க, ஆனா கூட அந்த ಕೆಟ್ಟಾನ ಮ್ಯೂಸಿಕ್, ಆ ಕೆಟ್ಟದಾದ ಮ್ಯೂಸಿಕ್ ಅನ್ನ ಕಿವಿಗಳಲ್ಲಿ ಕೇಳ್ಬಿಡ್ತೀರಿ. ಫೋನಲ್ಲಿ ಕೆಟ್ಟದನ್ನ ನೋಡ್ಬಾರ್ದಂತ ಗೊತ್ತು, ಟಿವಿಯಲ್ಲಿ ಕೆಟ್ಟದನ್ನ ನೋಡ್ಬಾರ್ದಂತ ಗೊತ್ತು, ಕೆಟ್ಟ ಮಾತುಗಳು ಕಿವಿಯಲ್ಲಿ ಕೇಳ್ಬಾರ್ದಂತ ಗೊತ್ತು, ಕೇಳ್ಬಿಡ್ತೀರಿ, ಸಂತೋಷ ಪಟ್ಬಿಡ್ತೀರಿ, ನಗದು ಬಿಡ್ತೀರಿ, ಉಲ್ಲಾಸಿಸ್ತೀರಿ. ಒಂದಕ್ಕೊಂದು ಹೋರಾಡ್ತೈತೆ. ಎಲ್ಲ ಕ್ರಿಸ್ತುಗಳು ಪಿಕ್ಚರ್ ನೋಡಲ್ಲ, ಎಲ್ಲ ಕ್ರಿಸ್ತುಗಳು ಸಿನಿಮಾ ನೋಡಲ್ಲ, ಎಲ್ಲ ಕ್ರಿಸ್ತುಗಳು ಸೀರಿಯಲ್ ನೋಡಲ್ಲ, ಎಲ್ಲ ಕ್ರಿಸ್ತುಗಳು ಕುಡಿಯಲ್ಲ, ಎಲ್ಲ ಕ್ರಿಸ್ತುಗಳು ಸಿಗರೇಟ್ ಪಾನ್ ಪರ ತಿನ್ನಲ್ಲ, ಕುಡಿಯಲ್ಲ. ಯಾರೋ ಕೆಲವರು ದೇವರಿಗಾಗಿ ಸಪರೇಟ್ ಆಗಿದ್ದಾರೆ. ನೀನ್ ಯಾಕೆ ಆಗ್ಬಾರ್ದು? ನೀನು ನಾನು ಯಾಕೆ ಆಗ್ಬಾರ್ದು? ನೀನು ನಾನು ಯಾಕೆ ಆ ಗುಂಪಲ್ಲಿ ಇರಬಾರ್ದು? ಎಲ್ಲಿ ತನಕ ಈ ಕೈ ಪಾಪ ಮಾಡೋದು? ಎಲ್ಲಿ ತನಕ ಈ ಬಾಯಿ ಪಾಪ ಮಾಡೋದು? ಎಲ್ಲಿ ತನಕ ಈ ಕಣ್ಣು ಪಾಪ ಮಾಡೋದು? ಎಲ್ಲಿ ತನಕ ಈ ಕಿವಿ ಪಾಪ ಮಾಡೋದು? ಎಲ್ಲಿ ತನಕ ಆಲೋಚನೆ ತಪ್ಪಾಗಿದೆ? ಎಲ್ಲ ಆಲೋಚನೆ ಎಲ್ಲ ತಪ್ಪೆ. ಓರೋರು ಸಿಂಧನೆ ಕೂಡ ಪಾವತಿಲೇ ಇರುವುದು. நாம் பரிசுத்தமா இருக்கிறனால் நீங்கள் கூட ಪರಿಶುದ್ಧமா ಇರುವಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ. मैं पवित्र है, तुम भी पवित्र बन जाओ. तुम पवित्र होना. मैं पवित्र है, मैं मतलब मैं नहीं, प्रभु. ನಾನಂದ್ರೆ ನಾನಲ್ಲ, ದೇವರು. ಅಲ್ಲೇನು ಕಠಿಣ ಮಾಡಪ್ಪ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನಿಯಮ ನಿಷ್ಠೆಗಳಿಗೆ ಅಧೀನರಲ್ಲ. ಅಲ್ಲ, ಪಾಪ ಮಾಡಲ್ಲ. ಆಮೇಲೆ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುವೆಂದರೆ ಜಾರತ್ವ, ಬಂಡುತನ, ಸುಳ್ಳುಗಾರಿಕೆ ಮಾಡೋದು, ಬೇರೆ ಗಂಡನನ್ನ ಬೇರೆ ಹೆಂಡತಿನ ಇಟ್ಕೊಳ್ಳೋದು, ನಾಚಿಕೆ ಕೇಳಿತನ, ವಿಗ್ರಹ ಆರಾಧನೆ, ವಿಗ್ರಹಗಳ ಹತ್ರ ಹೋಗೋದು, ಅದಕ್ಕೆ ಹಾಕಿ ತಿನ್ನೋದು, ಮಾಟ ಮಂತ್ರ ಮಾಡಿಸೋದು, ಮಾಡ್ಕೊಳ್ಳೋದು,
ಹೊಟ್ಟೆ ಕಿಚ್ಚು ಕೊಡೋದು ಜಲಸಿ ಜಲಸಿ. ಜಗಳ, ಜಗಳ ಆಡೋದು, ಜಗಳ ಆಡೋದು ಕೂಡ ಪಾಪನೇ. ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು, ಸಿಟ್ಟು, ಕೋಪ, ಕೋಪಿಸ್ಕೊಂಡು, ಪಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ಜಾತಿ ಭೇದ, ಭಿನ್ನಮತ, ಮತ್ಸರ, ಡ್ರಿಂಕ್ಸ್ ಮಾಡೋದು, ಕುಡಿಯೋದು, ಆಮೇಲೆ ದುಂದೋತನ, ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯವನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ವಾಕ್ಯ ಎಲ್ಲ ನಾನು ಅವಾಗಲೇ ವಿವರಿಸ್ಬಿಟ್ಟೆ. ಕಂಟಿನ್ಯೂ ಮಾಡಪ್ಪ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಪ್ರೀತಿ, ಸಂತೋಷ, ಸಂತೋಷ, ಸಮಾಧಾನ, ಸಮಾಧಾನ, ದೀರ್ಘಶಾಂತಿ, ದೀರ್ಘಶಾಂತಿ, ದಯೆ, ದಯೆ, ಉಪಕಾರ, ಉಪಕಾರ, ನಂಬಿಕೆ, ನಂಬಿಕೆ, ಸಾಧುತ್ವ, ಸಾಧುತ್ವ, ಕ್ಷಮೆ, ದಮೆ, ಇಂಥವುಗಳೇ. ಕಂಟಿನ್ಯೂ. ಇಂಥವರನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಆಮೆನ್. ಹಲ್ಲೆಲೂಯಾ. ತೆಲುಗಲ್ಲಿ ಏನಂತಿರ್ತದೆ ಅಂದ್ರೆ ಅಲ್ಲರಿతో ಕೂಡಿನ ಆಟ ಪಾಠಗಳು ಅಂತಿರ್ತದೆ. ತೆಲುಗಲ್ಲಿ ಏನಂತಿದೆ? ಅಲ್ಲರಿతో ಕೂಡಿನ, ಅದರಲ್ಲಿ ಕ್ರಿಕೆಟ್ ಕೂಡ ಆಯ್ತು, ಗೇಮ್ ಇದೆ, ವಿಡಿಯೋ ಗೇಮ್ ಇದೆ, ಅದರಲ್ಲೇ ರಮ್ಮಿ ಇದೆ, ರಮ್ಮಿನಿ ಇದೆ, ಆನ್ಲೈನ್ ರಮ್ಮಿನಿ ಇದೆ, ಮಾಮೂಲಿ ರಮ್ಮಿನಿ ಇದೆ, ಗೇಮ್ ಆಡೋದಿದೆ, ಕ್ರಿಕೆಟ್ ಇದೆ, ಚಕ್ಕಾಬಾರ ಇದೆ, ಎಲ್ಲ ಆಟಗಳಿದೆ, ಚೆಸ್ ಇದೆ, ರಿಯಲ್ ಚೆಸ್ ಇದೆ. ಚೆಸ್ ಚೆಸ್ ಅಂದ್ರೆ ಗೊತ್ತಾನೆ? ಪ್ಲೇಯಿಂಗ್ ವಿಡಿಯೋ ಏನೋ ಇದೆಯಲ್ಲ, ಅದ್ರಲ್ಲಿ ಮೂವಿ ನೋಡೋದು ಎಲ್ಲ ಅದಕ್ಕೆ ಸೇರ್ತೈತೆ. ಕುಡಿಯೋದು, ಡ್ರಿಂಕ್ಸು, ಪಾನ್ ಪರಾಕು, ಸಿಗರೇಟು, ತಂಬಾಕು, ಅನಸು ಎಲ್ಲ ಅದರಲ್ಲೇ ಹ್ಯಾಡ್ ಆಗುತ್ತೆ. ಬ್ರದರ್ ಸಿಸ್ಟರ್, ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ, ನಿನಗೂ ನನಗೂ ದೇವರ ವಾಕ್ಯ ಬೋಧಿಸ್ತಾ ಇದೆ. ನೀನ್ ಅವುಗಳನ್ನ ಮಾಡೋದಾಗ ನಿನ್ ಮೇಲೆ ಹೋರಾಡ್ತಾ ಇರೋದದು. ನೀನ್ ಯಾಕೆ ಬಿಡಕ್ ಆಗ್ತಾ ಇಲ್ಲ ಗೊತ್ತಾ? ನಿನ್ ಮೇಲೆ ಜಗಳ ಮಾಡ್ತಾ ಇದೆ. ಜಗಳ ಮಾಡ್ತಾ ಇದ್ದ ನಾನು ಹೇಳಿದ ವಾಕ್ಯ. ಯಾಕೆ ನೀನ್ ಅವುಗಳನ್ನ ಬಿಡಕ್ ಆಗ್ತದೆ ಹೇಳು? ನಿನ್ ಮೇಲೆ ಜಗಳ ಮಾಡಿ ನೀನ್ ತಿನ್ನೋ ತರ, ನೀನ್ ಮಾತಾಡೋ ತರ, ನೀನ್ ನೋಡೋ ತರ ಮಾಡ್ತಾ ಇದೆ. ಆ ಬೀಸ್ ಕೇಳಿದಿರಾ, ಆ ಕಣ್ಣಲ್ಲಿ ಅದು ನೋಡ್ತೀರಾ, ಆ ಫೇಸ್ಬುಕ್ ಅಲ್ಲಿ ಅದು ಕೆಟ್ಟ ನೋಡ್ತೀರಾ. ಯಾಕೆ ನಿನ್ ಕೈಯಲ್ಲಿ ಆಗ್ತಾ ಇದೆ ಅಂದ್ರೆ ನಿನ್ ಮೇಲೆ ಜಗಳ ಮಾಡಿ ನೋಡು ನೋಡು, ತಿನ್ನು ತಿನ್ನು ತಿನ್ನು, ಕುಡಿ ಕುಡಿ, ಕೇಳು ಕೇಳು, ಕೆಟ್ಟು ಮ್ಯೂಸಿಕ್ ಹಾಕೊಂಡು ಕೇಳು ಅಂತ ನಿನ್ನಲ್ಲಿ ಜಗಳ ಮಾಡಿ ನಿನ್ ಕೈಯಲ್ಲಿ ಮಾಡಿಸ್ಕೊಳ್ತಾ ಇದೆ. ಆಮೆನ್. ಹಲ್ಲೆಲೂಯಾ. ನಾನು ಏನಿಲ್ಲ ಅಂದ್ರೇನು ಒಂದು 10 ವರ್ಷ ಡ್ರಿಂಕ್ಸ್ ಕುಡಿದಿದ್ದೀವಿ, ಸಿಗರೇಟ್ ಸೇದಿದ್ದೀವಿ. 10 ವರ್ಷ ಮರದ ಸಾಪ್ತಿರ್ರೆ, ಮರದನ ಮೆಡಿಸಿನ್ ಇಲ್ಲೇ ಡ್ರಿಂಕ್ಸ್. ಆಮೇನ್. டாஸ்மாக் விற்கிறாங்களே, டாஸ்மாக் கடையில் அது சிகரெட் சாப்பிட்டு. ஆனா எப்பொழுது என் கையில பைபிள் வச்சோ நான் விட்டுட்டேன். ಯಾವಾಗ ಬೈಬಲ್ ನನ್ನ ಕೈಗೆ ಬಂತು, ಆ ಡ್ರಿಂಕ್ಸ್, ಆ ಸಿಗರೇಟು ಬಿಟ್ಟೋಯ್ತು. ಔಟ್. ಆಮೆನ್. ಏನ್ ನಿಯಮ? ಏನ್ ನಿಯಮ? ಪಾಪದ ನಿಯಮಕ್ಕೆ ಅವಕಾಶ ಕೊಟ್ಟಿಲ್ಲ. ಸಿನಿಮಾ ನೋಡ್ತಾ ಇದೆ, ಸೀರಿಯಲ್ ನೋಡ್ತಾ ಇದೆ, ಪಿಕ್ಚರ್ ನೋಡ್ತಾ ಇದೆ, ಥಿಯೇಟರ್ಗೆ ಹೋಗ್ತಾ ಇದೆ, ಬಾರ್ಗೆ ಹೋಗ್ತಾ ಇದೆ, ಹೊಟ್ಟೆ ಕಿಚ್ಚು ಪಡ್ತಾ ಇದೆ, ಕೋಪ ಮಾಡ್ಕೊಂತ ಇದೆ, ಜಾತಿ ಭೇದ ನೋಡ್ತಾ ಇದೆ, ನಾನು ನಂದು ಅಂತಿತ್ತು, ಅತಿಯಾಗಿ ಕೋಪ ಮಾಡ್ಕೊಂತ ಇದೆ, ಎಲ್ಲ ಬಿಟ್ಬಿಟ್ಟೆ. ನನಗೆ ಲಾಭ ಅದು. ಆಮೆನ್. ಹಲ್ಲೆಲೂಯಾ. ನೀವೇನೋ ನನ್ನ ಹತ್ರ ಇದ್ರೆ ನೀವು ಇಟ್ಕೋಬಹುದು, ನಿಮ್ಗೆ ಫುಲ್ ಪರ್ಮಿಷನ್. ಏನ್ ಬೇಡ, ನನ್ನೇ ಕೇಳ್ಬಿಟ್ಟೆ ನೀವು, ನನಗಿಂತ ದೊಡ್ಡವನ, ನನಗಿಂತ ತಿಳ್ಕೊಂಡಿದ್ಯಾ, ನಾನು ನಿಮ್ ಪಾಸ್ ಅಂತ ನಾನು ಅನ್ನಲ್ಲ, ಅನ್ನಬಾರ್ದು. ದೇವ ನಿಯಮಕ್ಕೆ ಅದು ವಿರುದ್ಧ. ಆಮೆನ್. ಪ್ರೈಸ್ ದಿ ಲಾರ್ಡ್. ನನ್ನ ಸಾಕ್ಷಿ ಯಾಕೆ ಯಾವಾಗಲೂ ನಿಮ್ಗೆ ಎಲ್ಲ ಮೆಸೇಜ್ ಅಲ್ಲಿ ಹಂಚ್ಕೊಳ್ತೀನಿ ಗೊತ್ತಾ? ಸಾಕ್ಷಿಯಾಗಿದ್ರೆ ಮಾತ್ರ ಇಲ್ಲಿ ನಿಲ್ಬೇಕು.
ಇಲ್ಲಾಂದ್ರೆ ನಿನ್ ಜೊತೆಲಿ ಕೂತ್ಕೊಂಡು ವಾಕ್ಯ ಕೇಳಿ ಅಷ್ಟೇ. ನೀ ಸಾಕ್ಷಿ ಇಲ್ಲ ಅಂತಲ್ಲ, ನೀ ಸಾಕ್ಷಿ ಆಗೋದಕ್ಕೆ ಪ್ರತಿ ಭಾನುವಾರ ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ. ನಾನು ನಿನ್ ತರ ತಪ್ಪುಗಳು ಮಾಡೋವಾಗ ಚರ್ಚ್ಗೆ ಹೋಗ್ತಾ ಇದ್ದೆ, ಚರ್ಚ್ಗೆ ಹೋಗ್ತಾ ಹೋಗ್ತಾನೆ ತಪ್ಪುಗಳು ಮಾಡ್ತಾ ಇದ್ದೆ. ಚರ್ಚ್ಗೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾ ಇದ್ದೆ? ಮಾಡ್ತಾ ಇದ್ದೆ. ಯಾವಾಗ ವಾಕ್ಯ ಕೇಳ್ತಾ ಇದ್ದೆ, ಬೈಬಲ್ ಓದ್ತಾ ಇದ್ದೆ, ಪ್ರೇ ಮಾಡ್ತಾ ಇದ್ದೆ, ಒಂದೊಂದೇ ಓರೋರ್ ಪಾವ ಹಮೇ ಎನೆ ಮುಟ್ಟು ಬೈಚ್. लेकिन पाप छोड़ के मेरे को चला गया. कब बाइबल पढ़ा, कब चर्च जाके वचन सुना, एक पाप भी मेरे को छोड़ के चला गया. थोड़ा पाप नहीं गया, इसका ऊपर ने लड़ाई किया. ಕೆಲವು ಪಾಪಗಳನ್ನ ನನ್ನ ಬಿಟ್ಟೋಗಿಲ್ಲ, ಆ ಪಾಪಗಳ ಮೇಲೆ ಹೋರಾಡಿದೆ. சில பாப்பா என்னை விட்டு போல, அந்த பாவத்து மேல நான் போராடினேன். அப்பா அது என்னை விட்டு போச்சு. ಯಜನಕ್ಕೆ ಅರ್ಥ ಆಯ್ತು? ಯಜನಕ್ಕೂ ಅರ್ಥ ಆಗ್ತಾ ಇದೆ. ಆಮೇಲೆ ಯಾಕಂದ್ರೆ ಒಂದ್ ದಿನಕ್ಕೆ 200 ಶಾರ್ಟ್ಸ್ ನೋಡೋರು ಕೂಡ ಕೂತಿದ್ರಿ. ಹಿಂಗ ಅಂದು ಈ ಕೈ ನೋವು ಬಂದ್ರೆ ಕೂಡ ಹಿಂಗ ಅಂತಾನೆ ಇರ್ತೀರ. 200 ಶಾರ್ಟ್ಸ್ ನೋಡಕ್ಕೆ ಎಷ್ಟೊತ್ತಾಗುತ್ತೆ? 50 ಶಾರ್ಟ್ಸ್ ಇರ್ಲಿ, 50 ಶಾರ್ಟ್ಸ್ ನೋಡಕ್ಕೆ ಎಷ್ಟೊತ್ತಾಗುತ್ತೆ? ಅರ್ಧ ಗಂಟೆ. ಪ್ರೇಯರ್ ಎಷ್ಟೊತ್ತು ಮಾಡಿದೆ? ಸುಮ್ಮನೆ ಒಂದು ಉದಾಹರಣೆ ಹೇಳಿದೆ ನಿಮ್ಗೆ, ಅದು ಎಕ್ಸಾಂಪಲ್. ಆಮೇಲೆ ಪ್ರೈಸ್ ದಿ ಲಾರ್ಡ್. ಓದಿ Galatians chapter 39 10 to 11. ಆದಿಯಾಗಮ 39 10 ಮೊದಲು 11. ಆದಿಕಾಂಡ 39ನೇ ಅಧ್ಯಾಯ 10 ರಿಂದ 11. Genesis chapter 39 10 to 11. उत्पत्ति 30 9, इसमें 10 और 11. 30 9 39 अध्याय में 10 और 11. గలాతీయులకు 39 10 11. ఓది ಆಕೆ ಯೇಸುವಿನ ಸಂಗಡ ಪ್ರತಿ ದಿನವೂ ಪಾಪ ಮಾಡ್ಬಾ, ಪಾವ ಸೇವಾ அந்த பொம்பளை போட்டி பேரு மனைவி, போட்டி பேரு எண்டத்தி, पोटी पेर का पति. बा मेरे साथ में सेक्स करो, बा आके मेरे साथ में पाप करो, आओ. और दिन यूसुफ को प्रेरेपित कर रहे. ಪಾಪ ಮಾಡೋದಕ್ಕೆ ಯೇಸುವನ್ನ ಎವ್ರಿ ಡೇ, ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ಯೇಸುಪ್ಪ ಮಾಡಿದ ಪಾಪ. ಯೇಸುಪ್ಪ ಏನ್ ಮಾಡ್ತಾ ಇದ್ದಾನೆ ಪಾಪದ ಮೇಲೆ? ಯೇಸುಪ್ಪ என்ன பண்ற பாவத்து மேலே? இடத்தரல, பாவ செய்யல. இயேசு அந்த பாவத்தை ஒத்துக்கல, அந்த பாவத்தை செய்யல உடம்புல. ಓದಿಯಪ್ಪ. ಹಿಂಗಿರಿ. ಏನ್ ಮಾಡ್ಬೇಕು ಪಾಪಕ್ಕೆ? ನೀವು ಕಿವಿ ಕೊಡಬಾರ್ದು, ಪಾವದಕ್ಕೂ ಕಾಲ ತರಕೂಡದು. ಆಮೇನ್, ಹಲ್ಲೆಲೂಯಾ. ಪಾವದಕ್ಕೆ ಏನ ತರಕೂಡದು? ನಾವು ಕಿವಿ ಕೊಟ್ರೆ ಏನಾಗ್ತೀಯಾ? ಮಾಡಿಬಿಡ್ತೀಯ. ಕಾದು ಕೊಡ್ತಾ என்ன செய்யற? பாவத்துவே செஞ்சு விட்டுடு. आमीन. पाप का विषय में हमारा कान नहीं देना. कान दिया पाप कर देगा, ಕಿವಿ ಕೊಟ್ರ ಪಾಪ ಮಾಡ್ಬಿಡ್ತೀರಾ. ಕಾದಲೆ ಕೇಳ್ತಿದೀಯಾ ಪಾಪ ಸೇ. वचन मिल गए ना? नहीं, वचन मिल गए ना? वचन खर्चिचम्मा.
हाँ जोर से। उसकी ना मानी। हाँ उसके पास लेटेगा, उसके संग रहे। हाँ एक दिन क्या हुआ कि हाँ। यूसुफ अपना काम काज करने के लिए हाँ घर में गया हाँ और घर के सेवकों में से कोई भी घर के अंदर ना आया। हमें दो बच्चे टोटल। तब उस स्त्री ने हाँ। अपना वस्त्र फाड़ कर कहा, हाँ मेरे साथ सो। हाँ पर वह अपना वस्त्र उसके हाथ से छोड़कर भागा हाँ और बाहर अब बस। निकल गया। छोड़कर क्या क्या हुआ यीशु? भागा। पाप विषय में भागना। हम भी पाप को प्यार नहीं करना, पाप हमारा पास मत रखना, पाप छोड़ के भागना। हर दिन, हर क्षण, हर मिनट, हर सेकंड, हर घंटा, हर दिन, हर महीना, हर साल। ಹೌದಪ್ಪ? ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆ ಆಕೆಯ ಬರೆಯಲಿರುವುದಕ್ಕಾಗಲಿ ಆ ಒಪ್ಪಿಕೊಳ್ಳಲೇ ಇಲ್ಲ. ಒಪ್ಪಿಕೊಳ್ಳಲೇ ಇಲ್ಲ. ನೀನು ಅಷ್ಟೇ ಪಾಪಕ್ಕೆ ಮನಸ್ಸೇ ಕೊಡಬೇಡ. ನೋಡಿ ಆ ಯಮ್ಮ ಹತ್ರ ಓದ್ತಾನೆ ಇಲ್ಲ ಇವನು. ಬಾ ನನ್ನ ಜೊತೆ ಮಲ್ಕೋ, ಬಾ ಬಾ ಸೆಕ್ಸ್ ಮಾಡೋಣ, ಬಾ ಸಂತೋಷ ಪಡೋಣ, ಬಾ ಯಾರು ಇಲ್ಲ ಮನೇಲಿ, ನನ್ನ ಗಂಡ ಆಚೆ ಹೋಗಿದ್ದಾನೆ, ನೋಡಿ ಇಲ್ಲಿ ಯಾರು ವರ್ಕರ್ಸ್ ಇಲ್ಲ, ಬಾ. ನೋ ನೋ. ಸಾರಿ ಅಮ್ಮ, ಸಾರಿ ಅಮ್ಮೋರೆ, ಸಾರಿ ಯಜಮಾನಮ್ಮ, ಸಾರಿ ಓನರ್ ಅಮ್ಮ, ನಾನ್ ನಿನ್ ಕೂಲಿ ಆಡು, ನಾನ್ ನಿನಗೆ ಮಾರ್ಕೊಂಡಿರೋನು. ನಮ್ಮ ಓನರ್, ನಿಮ್ಮ ಯಜಮಾನ ನಮ್ಮ ಓನರು, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಆಮೇನ್. ನೋ, ಒಪ್ಪಲೇ ಇಲ್ಲ. ತುಂಬಿ ನೀನು நீங்கள் கூட பாவத்துக்கு ஓகே சொல்லக்கூடாது. ఓకే சொல்லக்கூடாது. ఓకే అంటే ಹೇಳಬಾರದು. పాపానికి ఓకే అని చెప్పకూడదు. पाप का विषय में हम ओके नहीं बोलना. हालेलूया. हाँ ಹೀಗಿರಲು ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಆ ಮನೆಯವರಲ್ಲಿ ಯಾರು ಹೊರಗೆ ಇಲ್ಲದಿರುವುದಲ್ಲ, ಆ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ಆ ತನ್ನ ಸಂಗಮಕ್ಕೆ ಬಾ ಅನ್ನಲು ಬಾ ಆ ತನ್ನ ಬಟ್ಟೆಯನ್ನು ಆಕೆ ಕೈಯಲ್ಲಿ ಬಿಟ್ಟು ಆ ತಪ್ಪಿಸಿಕೊಂಡು ಓಡಿ ಹೋದನು. ಎಸ್. ಅವನು ತನ್ನ ಬಟ್ಟೆಯನ್ನು ಆ ತನ್ನ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಹೋದನಲ್ಲ ಎಂದು ಆ ಸಾಕ ನೋಡಿ ಸಾಕ. ಪಾಪವನ್ನ ಬಿಟ್ಟು ಪಾಪದಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ದಾನೆ. भागरे तुम भी ऐसे से पाप छोड़ के स्वर्ग को भागो. ಪಾಪವನ್ನ ಬಿಟ್ಟು ಪರಲೋಕದ ಕಡೆಗೆ ಓಡೋ. ಯಾರನ್ನ ಹೆಂಗಸ್ಗೆ, ಹುಡುಗಿಗೆ, ಹುಡುಗನಿಗೆ ಅಟ್ರಾಕ್ಟ್ ಆದ, ಯಾರನ್ನ ಜೆಂಟ್ಸ್ಗೆ, ಹುಡುಗನಿಗೆ, ಯಂಗ್ ಬಾಯ್ಗೆ, ಯಂಗ್ ಗರ್ಲ್ಗೆ, ಯಾರ ಆಂಟಿ ಅಂಕಲ್ಗೆ ನೀನು ಅಟ್ರಾಕ್ಟ್ ಆದ, ಮನಸ್ಸಿನಲ್ಲಿ ವ್ಯಭಚಾರ ಮಾಡಿಬಿಟ್ಟೆ. ಫಸ್ಟ್ मन का अंदर व्यभचार कर दिया. यीशु मसीह बोला ಜಾಗ್ರತೆ. ದೇವರ ಸನ್ನಿಧಿಯಲ್ಲಿ ಕೂತು ವಾಕ್ಯವನ್ನ ಕೇಳ್ತಾ ಇದೀಯ. ಓಡು. ಅಂತ ಮನುಷ್ಯನಿಗೆ ಅಟ್ರಾಕ್ಟ್ ಆಗ್ಬೇಡ. ಪಾಪವನ್ನ ಬಿಟ್ಟು ಯೇಸು ತರ ಪಾಪದಿಂದ ತಪ್ಪಿಸ್ಕೊಂಡು ಏನನ್ನ ಆಗ್ಲಿ, ಜೈಲಿಗೆ ಹಾಕ್ತಾರೆ ನನ್ನ, ಪರವಾಗಿಲ್ಲ, ಓಡು. ತ್ಯಜಿಸಿ ಎಸೆದು ಓಡು ಮಗನೇ, ತ್ಯಜಿಸಿ ಎಸೆದು ಓಡು ಮಗಳೇ, ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಎಲ್ಲ ಕಾಲದಲ್ಲೂ ಸುಖವಾಗಿರು ಮಗನೇ. ಜೀವನ ಒಂದು ಹೋರಾಟವೇ, ನಿಜವಾದ ಹೋರಾಟವೇ. வாழ்க்கை ಎಂಬುದು ಹೋರಾಟವೇ, ನಲ್ಲದೊಂದು ಹೋರಾಟವೇ. ಆತ್ಮನ ಖಡ್ಗವೆತ್ತಿ, ಆತ್ಮನ ಖಡ್ಗವೆತ್ತಿ ಹೋರಾಡಿ ಜಯವನ್ನೇ ಹೊಂದೋದಿ. ಪಾಪದ ಮೇಲೆ ಹೋರಾಡಿ ಜಯವನ್ನೇ ಹೊಂದೋದಿ. ಮನವನೇ ಉನ್ನಾತ್ಮ வாழ்வதற்கோ
ಕಾರ್ಯದಲ್ಲೇ ಸುಖವಾಗಿರು ಮಗನೇ. வாழ்க்கை என்பது ஒரு போராட்டம். எப்பொழுது போರಾಟம், ಪಗಲು ರಾತ್ರಿ ಇರುಳು. ಯಾಕಂದ್ರೆ ಈ ಲೋಕದಲ್ಲಿ ಸೈತಾನ ಇದ್ದಾನೆ, ಪಾಪ ಮಾಡಿಸ್ತಾನೆ. ನಾವು ಹೋರಾಡಿದ್ರೆ ನಮ್ಮನ್ನ ಬಿಟ್ಟು ಹೋಗ್ತಾನೆ. ಅಷ್ಟೇ ಸೀಕ್ರೆಟ್. ಅದೇ ನೀನೇನ ಪಾಪವನ್ನ ಏಸೊಬ್ಬ ತರ ಬಿಟ್ಟೋಗಿಲ್ಲ, ಏಸೊಬ್ಬ ತರ ಕಿವಿಗೊಡ್ದಿರಿದ್ರೆ, ಏಸೊಬ್ಬ ತರ ಬಿಟ್ಟೋದ್ರೆ ಪಾಪ ನಿನ್ನನ್ನ ಜಯಿಸಲ್ಲ. ನೀನ್ ಪಾಪವನ್ನ ಜಯಿಸ್ತೀನಿ. Hallelujah. ನೆಕ್ಸ್ಟ್ ಯೋಬ 1:1, ಜೋಬ್ ಚಾಪ್ಟರ್ 1:1, ಜೋಬ್ ಚಾಪ್ಟರ್ 1:1, ಯೂಬ್ 1:1, ಯೂಬ್. ಊಚ್ ದೇಶದಲ್ಲಿ ಯೋಬ ಗ್ರಂಥము 1:1, ಯೋಬ 1:1, ಯೋಬ 1:1, 1:1, ಜೋಬ್ ಚಾಪ್ಟರ್, ಯೋಬ ಗ್ರಂಥము 1:1, यूब 1:1. संगीत का पहले, भजन संगीत का पहले. ಊಚ್ ದೇಶದಲ್ಲಿ ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಭಯ ಭಕ್ತಿ ಉಳ್ಳ ಮನುಷ್ಯನು. ಪಾಪ ಮಾಡ್ತಾನಾ? ಭಯಭಕ್ತಿ ಇರೋನು ಪಾಪ ಮಾಡ್ತಾನಾ? ಎಲ್ಲಾರು ಉತ್ತರ ಕೊಡಿ. ಇಲ್ಲ. ಯೋಬ ಎಂತ ಮನುಷ್ಯ? ಭಯಭಕ್ತಿ. ಆಮೇಲೆ ಭಯಭಕ್ತಿಯುಳ್ಳವನಾಗಿ ಆ ಕೆಟ್ಟದ್ದನ್ನು ನಿರಾಕರಿಸುತ್ತಾ ಆ ನಿರ್ದೋಷಿಯು ಆ ಯಥಾರ್ಥ ಚಿತ್ತನೂ ಆಗಿದ್ದನು. ಅಬ್ಬ, ನಿರ್ದೋಷಿ ಯಥಾರ್ಥ ಚಿತ್ತನು, ಭಯಭಕ್ತಿ ಉಳ್ಳವನು. ವಾಸಿಮ ತಮಿಳೆ 1:1, ಯೋಬ್ 1:1, ಜೋಬ್ 1:1. Hallelujah. पढ़ो. उस देश उस देश में में अय्यूब नामक एक पुरुष आयुब नामा बोल के एक आदमी था. अय्यूब नामक एक पुरुष था. वह खरा और सीधा था. सीधा मतलब आदमी प्रभु को डरने वाला, पाप करते. वह खरा और सीधा था और परमेश्वर का भय मानता. इसलिए वो पाप करेगा नहीं करेगा सिस्टर? और बुराई से दूर रहता. करेगा नहीं करेगा? ऐसा आदमी नहीं किया. आने वाला वचन पढ़ो, 30 अध्याय 19 अध्याय पढ़ो. ನೀವು 29ನೇ 30ನೇ ಓದಿ. ನಾನು ಒಂದು ಹುಡುಗಿಯನ್ನು ಕೂಡ, ಒಬ್ಬರು ಕೂಲಿಯನ್ನು ಕೂಡ, ಒಬ್ಬರಿಗೆ ಅನ್ಯಾಯವನ್ನ ನಾನು ಮಾಡಿಲ್ಲ ಅಂತ ಹೇಳ್ತಾನೆ ಯೋಬ. ಒಂದು ಹುಡುಗಿಯನ್ನ, ಒಂದು ಹೆಂಗಸನ್ನು ಕೂಡ ನಾನು ಕೆಡಿಸಲಿಲ್ಲ. ಯಾರಿಗೂ ಮನೆ ಕಟ್ಟಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ನಾನು ಪೇಮೆಂಟ್ ಕೊಡ್ತಿದ್ದಿಲ್ಲ, ಎಲ್ಲಾರ್ಗು ಪೇಮೆಂಟ್ ಕೊಟ್ಟಿದ್ದೀನಿ. ಯಾರನ್ನ ಮುದುಕರಿದ್ರೆ ನಾನು ಅವ್ರನ್ನ ನಮ್ಮ ತಂದೆ ಅಂತ ಸನ್ಮಾನಿಸಿದ್ದೀನಿ. ಯೋಬನ ಹತ್ರ ಪಾಪ ಇಲ್ಲ. ಯೋಬ್ का पास क्या नहीं? पाप नहीं. ईसोब का पास पाप नहीं. ಏಸೋಬನ ಹತ್ರ ಪಾಪ ಇಲ್ಲ, ಯೋಬನ ಹತ್ರ ಪಾಪ ಇಲ್ಲ. ಯೋಬ್ का पास ಯೋಬ್ ಕಿಟೆ ಪಾಪ ಇಲ್ಲ, ಏಸೋಬ್ ಕಿಟೆ ಪಾಪ ಇಲ್ಲ. ಆಮೇಲೆ ಇನ್ನೊಂದು ವಾಕ್ಯ ಓದಿ ಸಾಕು. Hallelujah. ಪ್ರತಿಯೊಬ್ಬರು ವಾಕ್ಯ ಕೇಳಿದ್ರ? ಪ್ರತಿಯೊಬ್ಬರು ವಾಕ್ಯ ಕೇಳಿದ್ರ? ಏನ್ ಹೇಳ್ತದೆ ವಾಕ್ಯ? ಪಾಪದ ಮೇಲೆ ಹೋರಾಡಬೇಕು. ಥ್ಯಾಂಕ್ ಯು ಜೀಸಸ್. Hallelujah. ಕಣ್ಮುಚ್ಚಿ ಕೇಳಿದ ವಾಕ್ಯಕ್ಕೆ ಪ್ರೇಯರ್ ಮಾಡಿ.